ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ 5 ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಬಾಕಿ ಉಳಿದಂತ ಎಲ್ಲಾ ರೈತರು ಕೂಡ ಬೆಳೆ ವಿಮಾ ಪರಿಹಾರ ಜಮಾ ಆಗ್ತಾ ಇದೆ. ಹಾಗಾದ್ರೆ ನಿಮ್ಮ ಜಿಲ್ಲೆಗೆ ಜಮಾ ಆಗ್ತಾ ಇದೆಯಾ? ಜಮಾ ಆಗಿದ್ದಾನೆ ಚೆಕ್ ಮಾಡಿಕೊಳ್ಳುವುದು ಹೇಗೆ? ಹಾಗೆ ಎಷ್ಟು ಜಮಾ ಆಗಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮೊದಲೇ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ, ಇದು ನಿಮ್ಮ ನೆಚ್ಚಿನ ಸುದ್ದಿ ವಾಹಿನಿ. ರಾಜ್ಯದ ರೈತ ಬಾಂಧವರಿಗೆ ಈ ಹೊತ್ತಿನ ವಿಶೇಷ ಮತ್ತು ಅಷ್ಟೇ ಮಹತ್ವ ಸುದ್ದಿಯೊಂದನ್ನ ತಂದಿದ್ದಾವೆ. ಹೌದು ವೀಕ್ಷಕರೇ, ಕಳೆದ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೈಕೊಟ್ಟದರಿಂದಲೋ ಅಥವಾ ಅಕಾಲಿಕ ಮಳೆ ಆಗಿದ್ದಾಗಿನಿಂದಲೋ ಕಂಗಾಲಾಗಿದ್ದ ಅನ್ನದಾತರಿಗೆ ಈಗ ಸರ್ಕಾರದಿಂದ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಹೌದು ಪ್ರತಿ ಹೆಕ್ಟರ್ಗೆ 18,000 ರೂಪಾಯಿ ಬೆಳೆ ವಿಮಾ ಪರಿಹಾರ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಹೌದು, ಎಷ್ಟೋ ದಿನಗಳಿಂದ ತಿಂಗಳುಗಳಿಂದ ನನ್ನ ಬೆಳೆ ವಿಮೆ ಯಾವಾಗ ಬರುತ್ತೆ, ಪರಿಹಾರದ ಹಣ ಖಾತೆಗೆ ಜಮಾ ಆಗುತ್ತಾ ಇಲ್ವಾ ಎಂದು ಕಾಯುತ್ತಿದ್ದ ಲಕ್ಷಾಂತರ ರೈತರ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ರಾಜ್ಯದ ಯಾವ್ಯಾವ ಜಿಲ್ಲೆಯ ರೈತರಿಗೆ ಈಗಾಗಲೇ ಹಣ ಜಮಾ ಆಗಿದೆ, ಇವತ್ತು ಸಂಜೆ ಒಳಗೆ ಯಾವ ಜಿಲ್ಲೆಗೆ ಹಣ ಜಮಾ ಬಿಡುಗಡೆ ಆಗಲಿದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿಕೊಂಡಿರುವ ಹೊಸ ಬದಲಾವಣೆಗಳೇನು, ಈ ಎಲ್ಲಾ ಮಾಹಿತಿಯನ್ನು ನಾನು ಎಳೆಯಾಗಿ ಸಮಗ್ರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇದು ರೈತರ ಪಾಲಿನ ಸಂಜೀವನಿ ಎಂದೇ ಹೇಳಲಾಗ್ತಾ ಇದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ರೈತರು ಬೆಳೆ ವಿಮಾ ನೋಂದಣಿ ಮಾಡಿಸಿದ್ದೀರೋ ಅವರ ಖಾತೆಗಳಿಗೆ ಈಗ ಪರಿಹಾರದ ಹಣ ಹರಿದು ಬರಲಾರಂಭಿಸಿದೆ. ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಮತ್ತು ತೋಟಗಾರಿಕಾ ಇಲಾಖೆಯ ಸಚಿವರು ನಡೆಸಿದ ಮಹತ್ವದ ಸಭೆಗಳ ಫಲವಾಗಿ ಈಗ ವಿಮಾ ಕಂಪನಿಗಳು ರೈತರತ್ತ ಮುಖ ಮಾಡಿವೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ರೈತರು ಈ ಬಾರಿ ಅತಿ ಹೆಚ್ಚು ನೋಂದಣಿ ಮಾಡಿಸಿದ್ದರು. ಅವರ ನಿರೀಕ್ಷೆ ಈಗ ಹುಸಿಯಾಗಿಲ್ಲ. ಬನ್ನಿ, ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಎಂದು ಇಲ್ಲಿ ನೋಡ್ತಾ ಹೋಗೋಣ. ಹಣ ಜಮಾ ಆಗಿರುವ ಜಿಲ್ಲೆಗಳ ವಿವರ ಈ ರೀತಿ ಇದೆ. ವೀಕ್ಷಕರೇ, ಕಳೆದ 2-3 ದಿನಗಳಿಂದ ಬ್ಯಾಂಕ್ ಸರ್ವರ್ಗಳು ಬಿಲ್ಜಿ ಆಗಿವೆ ಎಂದ್ರೆ ತಪ್ಪಾಗಲಾರದು. ಹೌದು, ಈಗಾಗಲೇ ಲಭ್ಯವಿರುವ ಪಕ್ಕಾ ಮಾಹಿತಿಯ ಪ್ರಕಾರ ತೊಗರಿ ಖನಿಜ ಎಂದೇ ಕರೆಯಲ್ಪಡುವ ಕಲಬುರಗಿ ಜಿಲ್ಲೆಯ ರೈತರಿಗೆ ಮೊದಲ ಹಂತದ ಮಧ್ಯಂತರ ಪರಿಹಾರ ತಲುಪಿದೆ. ಕೇವಲ ಕಲಬುರಗಿ ಮಾತ್ರವಲ್ಲ, ಇದರ ನೆರೆಯ ಜಿಲ್ಲೆಯಾದ ಯಾದಗಿರಿ ಮತ್ತು ಕೋಟೆನಾಡು ಚಿತ್ರದುರ್ಗ ಈ ಜಿಲ್ಲೆಯ ರೈತರು ಕೂಡ ಬೆಳೆ ವಿಮಾ ಪರಿಹಾರ ಮೆಸೇಜ್ಗಳು ಮೊಬೈಲ್ಗೆ ಬರಲಾರಂಭಿಸಿವೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಇಲ್ಲದೆ ಅಥವಾ ಹೆಚ್ಚು ಮಳೆಯಾಗಿ ಬೆಳೆ ಹಾನಿಯಾಗಿತ್ತು. ಅಲ್ಲಿನ ರೈತರು ಹಾಕಿದ್ದ ಕ್ಲೈಮ್ಗಳಿಗೆ ಈಗ ಮನ್ನಣೆ ಸಿಕ್ಕಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಈಗಾಗಲೇ ನಮ್ಮ ವಾಹಿನಿಯ ಕಾಮೆಂಟ್ ಬಾಕ್ಸ್ನಲ್ಲಿ ನೂರಾರು ರೈತರು ತಮಗೆ ಹಣ ಬಂದಿರೋ ಬಗ್ಗೆ ಖಚಿತಪಡಿಸಿದ್ದಾರೆ. ಇದು ರೈತ ಸಮುದಾಯಕ್ಕೆ ಸಿಕ್ಕಿರುವ ಮೊದಲ ಹಂತದ ಜಯ ಎಂದೇ ಹೇಳಬಹುದು. ಇವತ್ತು ಹಣ ಜಮಾ ಆಗಲಿರುವ ಜಿಲ್ಲೆಗಳು ಈ ರೀತಿವೆ. ಇನ್ನು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಎಂದು ಕೇಳುವ ಕೆಲವು ರೈತರಿಗೆ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೂಲಗಳ ಪ್ರಕಾರ ಇಂದು ಸಂಜೆ ಒಳಗಾಗಿ ಇನ್ನೂ 3 ಪ್ರಮುಖ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ರೈತರು ಕೂಡ, ಗಣಿ ಜಿಲ್ಲೆ ಬಳ್ಳಾರಿ ಮತ್ತು ಗದಗ ಜಿಲ್ಲೆಯ ರೈತರು ಕೂಡ ಇಂದು ಹಣ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಬೆಳೆ ಕಟಾವಿನ ಪ್ರಯೋಗಗಳು ಮತ್ತು ಸಮೀಕ್ಷಾ ವರದಿಗಳು ಈಗಾಗಲೇ ಸಲ್ಲಿಕೆಯಾಗಿವೆ. ಕುಸ್ಕಿ ಭೂಮಿಯ ರೈತರಿರಲಿ ಅಥವಾ ನೀರಾವರಿ ಆಧಾರಿತ ರೈತರೇ ಇರಲಿ, ಯಾರೆಲ್ಲ ಬೆಳೆ ನಷ್ಟ ಅನುಭವಿಸಿದ್ದಾರೋ ಅವರ ನಷ್ಟದ ಪ್ರಮಾಣದ ಆಧಾರದ ಮೇಲೆ ಪ್ರತಿ ಹೆಕ್ಟರ್ಗೆ ನಿಗದಿಪಡಿಸಿದ ಪರಿಹಾರ ಮೊತ್ತ ಕೂಡ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು. ಹೌದು ಸ್ನೇಹಿತರೆ, ಇನ್ನು ಬೆಳೆ ವಿಮೆ ಎಂದ್ರೆ ಕೇವಲ ಭತ್ತ, ರಾಗಿ, ಜೋಳಕ್ಕೆ ಮಾತ್ರ ಸೀಮಿತವಲ್ಲ. ನಮ್ಮ ತೋಟಗಾರಿಕೆ ಬೆಳೆಗಾರರ ಆದಂತ ಅವ್ರಿಗೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅಡಿಕೆ, ಕಾಳುಮೆಣಸು, ಬಾಳೆ ಮತ್ತು ಮಾವು ಬೆಳೆಗಾರರಿಗೂ ಕೂಡ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಜಾರಿಯಲ್ಲಿವೆ. ಹೋದ ವರ್ಷ ಏನಾಗಿತ್ತು ಅಂತಂದ್ರೆ, ವಿಮಾ ಕಂಪನಿಗಳ ತಾಂತ್ರಿಕ ತೊಂದರೆಯಿಂದ ಅಥವಾ ಸರಿಯಾದ ಸಮೀಕ್ಷೆ ನಡೆಯದ ಕಾರಣ ತೋಟಗಾರಿಕಾ ರೈತರಿಗೆ ಸರಿಯಾದ ಸಮಯಕ್ಕೆ ಹಣ ಸಿಕ್ಕಿರಲಿಲ್ಲ. ಆದ್ರೆ ಈ ಬಾರಿ ಹಾಗಿಲ್ಲ. ಸ್ವತಃ ತೋಟಗಾರಿಕಾ ಸಚಿವರೇ ಮತ್ತು ಕೃಷಿ ಸಚಿವರು ಜಂಟಿ ಸಭೆ ನಡೆಸಿ ವಿಮಾ ಕಂಪನಿಗಳ ಮುಖ್ಯಸ್ಥರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಾಗಿರುವ ಮಳೆಯ ಪ್ರಮಾಣ ಮತ್ತು ಗಾಳಿಯ ವೇಗ ಮತ್ತು ಆರ್ದ್ರತೆಯ ಆಧಾರದ ಮೇಲೆ ಬೆಳೆಗಳಿಗೆ ಎಷ್ಟು ಹಾನಿಯಾಗಿದೆ ಎಂಬುದನ್ನು ಲೆಕ್ಕ ಹಾಕಲಾಗಿದೆ. ಈ ಲೆಕ್ಕಾಚಾರದ ಪ್ರಕಾರ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಅಥವಾ ಜನವರಿ ತಿಂಗಳ ಅಂತ್ಯದಲ್ಲಿ ಒಳಗಾಗಿ ತೋಟಗಾರಿಕಾ ಬೆಳೆಗಳ ವಿಮಾ ಹಣವು ಕೂಡ ಸೆಟಲ್ಮೆಂಟ್ ಆಗಲಿದೆ. ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರಿಗೆ ಮತ್ತು ಬಯಲು ಸೀಮೆಯ ತೋಟಗಾರಿಕಾ ರೈತರಿಗೆ ಕೂಡ ಇದು ದೊಡ್ಡ ರಿಲೀಫ್ ಸಿಕ್ಕಿದೆ. ಹಣ ವರ್ಗಾವಣೆ ಪ್ರಕ್ರಿಯೆಯಲ್ಲಿನ ಬದಲಾವಣೆ ಏನಂತ ನೋಡೋದಾದ್ರೆ, ಇಲ್ಲೊಂದು ಬಹುಮುಖ್ಯವಾದ ವಿಚಾರವನ್ನ ನಾವು ಗಮನಿಸಬೇಕು. ಹೌದು, ಈ ಹಿಂದೆ ಬೆಳೆ ವಿಮಾ ಪರಿಹಾರ ಬರುವುದು ಹೇಗೆ ಇತ್ತು ಗೊತ್ತಾ? ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕಳುಹಿಸುತ್ತಿತ್ತು. ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಸೇರಿಸಿ ನಂತರ ವಿಮಾ ಕಂಪನಿಗಳಿಗೆ ಕಳುಹಿಸಿ ಅಲ್ಲಿಂದ ರೈತರ ಖಾತೆಗೆ ಬರ್ತಿತ್ತು. ಈ ಪ್ರಕ್ರಿಯೆಯಲ್ಲಿ ಸಾಕಷ್ಟು ವಿಳಂಬವಾಗುತ್ತಿತ್ತು.
ಹಣ ಎಲ್ಲೋ ಖಜಾನೆಯಲ್ಲಿ ಕೊಳೆಯುತ್ತಿತ್ತು. ಆದರೆ ಈ ಬಾರಿ ಕೇಂದ್ರ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿದೆ. ಇನ್ನು ಮುಂದೆ ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಸೇರಿಸಿ ನೇರವಾಗಿ ವಿಮಾ ಕಂಪನಿಗಳ ಮೂಲಕ ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಆಗಲಿದೆ. ಮಧ್ಯವರ್ತಿಗಳ ಹಾವಳಿ ಇಲ್ಲ, ವಿಳಂಬಕ್ಕೆ ಆಸ್ಪದವಿಲ್ಲ. ನಿಮ್ಮ ಆಧಾರ್ ಸಂಖ್ಯೆ ಸೀಡ್ ಆಗಿರೋ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಬಂದು ಬೀಳಲಿದೆ. ಇದು ರೈತ ಸ್ನೇಹಿ ನಡೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಾಗ ರೈತರು ಏನ್ ಮಾಡಬೇಕು? ಹೌದು, ಈಗ ರೈತರಲ್ಲಿರೋ ಪ್ರಶ್ನೆ ಒಂದೇ, ನನ್ನ ಖಾತೆಗೆ ಹಣ ಬಂದಿದೆ ಎಂದು ಚೆಕ್ ಮಾಡಿಕೊಳ್ಳುವುದು ಹೇಗೆ? ವೀಕ್ಷಕರೇ, ಇದಕ್ಕೆ ನೀವು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಬೇಕೆಂದಿಲ್ಲ. ನಿಮ್ಮ ಮೊಬೈಲಲ್ಲೇ ಸಂರಕ್ಷಣಾ ಪೋರ್ಟಲ್ನಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಅಲ್ಲಿ ನಿಮ್ಮ ವರ್ಷ, ಋತು ಮತ್ತು ನಿಮ್ಮ ಬೆಳೆ ಅರ್ಜಿಯ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನ ನಮೂದಿಸಿದ್ರೆ ಸಾಕು. ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ, ಅಪ್ರೂವ್ ಆಗಿದೆಯಾ ಅಥವಾ ತಿರಸ್ಕೃತವಾಗಿದೆಯಾ, ಹಣ ಜಮಾ ಆಗಿದ್ರೆ ಎಷ್ಟು ಮತ್ತೆ ಜಮಾ ಆಗಿದೆ ಮತ್ತು ಯಾವ ದಿನಾಂಕದಂದು ಜಮಾ ಆಗಿದೆ ಎಂಬ ಸಂಪೂರ್ಣ ವಿವರ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಒಂದು ವೇಳೆ ನಿಮಗೆ ಪೆಂಡಿಂಗ್ ಎಂದು ತೋರಿಸುತ್ತಿದ್ರೆ ಗಾಬರಿ ಆಗಬೇಡಿ. ಹಂತ ಹಂತವಾಗಿ ಜಿಲ್ಲಾವಾರು ಹಣ ಬಿಡುಗಡೆ ಆಗುತ್ತಿದೆ. ಇನ್ನುಳಿದ ಜಿಲ್ಲೆಗಳಾದ ಧಾರವಾಡ, ಹಾವೇರಿ, ಕೊಪ್ಪಳ ಮತ್ತು ಮೈಸೂರು ಭಾಗದ ರೈತರು ಕೂಡ ಮುಂದಿನ ಒಂದು ವಾರದ ಒಳಗಾಗಿ ಸಿಹಿ ಸುದ್ದಿ ಸಿಗಲಿದೆ. ಒಟ್ಟಾರೆಯಾಗಿ ಹೇಳುತ್ತಾದ್ರೆ ಅನ್ನದಾತನ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ತಡವಾಗಿದ್ರೂ ಆರಂಭವಾಗಿದೆ. ಬರಗಾಲದ ಛಾಯೆಯಲ್ಲೇ ಬೆಂದು ಹೋಗಿದ್ದ ರೈತನಿಗೆ ಈ ಬೆಳೆ ವಿಮಾ ಪರಿಹಾರ ಹಣವು ಗಾಯದ ಮೇಲೆ ಬರೆ ಎಳೆದಂತಲ್ಲ, ಬದಲಿಗೆ ಸಂಜೀವಿನಿ ಅಂತ ಕೆಲಸ ಮಾಡಲಿದೆ. ಸರ್ಕಾರಗಳು ಕೇವಲ ಘೋಷಣೆಗಳಿಗೆ ಸೀಮಿತವಾಗಿವೆ. ಅರೆ ರೈತನ ಕೈಗೆ ಹಣ ಸೇರುವವರೆಗೂ ಜವಾಬ್ದಾರಿ ಹೊರಬೇಕಿದೆ. ನಮ್ಮ ವಾಹಿನಿಯ ಕಡೆಯಿಂದ ರೈತರಿಗೆಲ್ಲ ಒಂದು ಮನವಿ ಏನಪ್ಪಾ ಅಂತಂದ್ರೆ, ನಮಗೆ ಹಣ ಜಮಾ ಆಗಿದ್ರೆ ಅಥವಾ ಯಾವುದೇ ತಾಂತ್ರಿಕ ತೊಂದರೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇದರಿಂದ ಇತರ ರೈತರು ಕೂಡ ಸಹಾಯವಾಗುತ್ತದೆ. ಈ ವಿಷಯದ ಬಗ್ಗೆ ಕ್ಷಣಚಿರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ. ಬೆಳೆ ವಿಮಾ ಕುರಿತು ಮುಂದಿನ ಪಟ್ಟಿಯೊಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್. ಹೌದು, ಇದು ರೈತರ ಪರ ಧ್ವನಿಯಾಗಿದೆ. ಹೌದು, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.